ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಗೆಲ್ಲಿಸೋಕೆ ಪಣ ತೊಟ್ಟಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ. ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಯಾವ ಅಭಿವೃದ್ಧಿಯನ್ನು ಮಾಡಿಲ್ಲ. ಅವರಿಗೆ ಡ್ರೈಲ್ಯಾಂಡ್ ನೀರಾವರಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾವು ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರಭಾ ಮಲ್ಲಿಕಾರ್ಜುನ್ ಬುದ್ಧಿವಂತರಿದ್ದಾರೆ, ಉತ್ತಮ ಕೆಲಸವನ್ನ ಮಾಡ್ತಾರೆ. ಪತ್ನಿಯನ್ನ ಗೆಲ್ಲಿಸೋಕೆ ಮನವಿಯನ್ನ ಮಾಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಇನ್ನೊಂದು ಕಡೆ ಪತ್ನಿಯನ್ನ ಗೆಲ್ಲಿಸೋಕೆ ಮನವಿಯನ್ನ ಮಾಡಿಕೊಂಡಂತ ಮಲ್ಲಿಕಾರ್ಜುನ್ ಜೊತೆಗೆ ಸಿದ್ದೇಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಈ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಜೊತೆ ನಮ್ಮ ಪ್ರತಿನಿಧಿ ಮಹದೇವ್ ಮಾತುಕತೆ ನಡೆಸಿದ್ದಾರೆ. ಅವ್ರು ಏನು ಹೇಳಿದ್ರು ನೋಡೋಣ ಬನ್ನಿ. ಈಗಾಗಲೇ ರಂಗೇರಿದೆ. ಅದರಲ್ಲೂ ಕೂಡ ಏನು ಪತ್ನಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಅವರು ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈಗ ಅವರೇ ನಮ್ಮ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಏನು ತಮ್ಮ ವಿಧಾನಸಭಾ ಚುನಾವಣೆಯನ್ನು ಇಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಕಾಣಿಸುತ್ತೆ. ಲೋಕಸಭಾ ಚುನಾವಣೆ ತುಂಬ ಸೀರಿಯಸ್ ಆಗಿ ತೊಗೊಂಡು ಕೆಲಸ ಮಾಡ್ತಿದ್ದೀರಿ ಸರ್? ಹಂಗೇನಿಲ್ಲ. ಲೋಕಸಭಾ ಚುನಾವಣೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ಹರಪನಹಳ್ಳಿ ತಾಲೂಕಿನಲ್ಲಿ ಹರಪನಹಳ್ಳಿ ಕ್ಷೇತ್ರ, ಒಟ್ಟು 8 ಕ್ಷೇತ್ರಗಳಲ್ಲಿ ಈ ಲೋಕಸಭಾ ಚುನಾವಣೆ. ಅದರಲ್ಲಿ ಮತದಾರರು ಭಾಳ ಒಲವನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ ಮೇಲೆ ಇಟ್ಟಂಥ ವಿಶ್ವಾಸ ಮತ್ತು ಕಾಂಗ್ರೆಸ್ ಪಕ್ಷದ ಏನು 5 ಗ್ಯಾರಂಟಿಗಳಾಗಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂಥ ವಿಶ್ವಾಸದಿಂದ ಹೆಚ್ಚು ಮತಗಳನ್ನ ಹಾಕ್ತಾರೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಮತ್ತು ಮುಖ್ಯವಾಗಿ ಹಿಂದೆ ಈ MP ಏನು ಕೆಲಸ ಮಾಡಿಲ್ಲ. ಮುಖ್ಯವಾಗಿ ಏನೇನು ಅಪುಟ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಶೂನ್ಯ. ಏನು ಅಭಿವೃದ್ಧಿ ಆಗಿದ್ರು ವೈಯಕ್ತಿಕ ಅಭಿವೃದ್ಧಿ ಆಗಿರ್ಬೋದು, ಯಾವ ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಒಂದೂ ಆಗಿಲ್ಲ. ಅದನ್ನು ಜನಗಳು ಗಮನಿಸ್ತಾ ಇದ್ದಾರೆ. ಇವತ್ತು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳನ್ನೇನು ಒದಗಿಸ್ಬೇಕೋ ಅವ್ಯಾವನ್ನೂ ಒದಗಿಸಿಲ್ಲ. ಇವತ್ತಿನ ದಿವಸ ನನಗೆ ಪುಣ್ಯಾತ್ಮಂದು ನಾನು ಈ ಇಂಟರ್ವ್ಯೂ ನೋಡಿದೆ ಯೂಟ್ಯೂಬ್ನಾಗೆ. ಕೊಂಡಜ್ಜಿ ಕೆರೆ ಬಗ್ಗೆ ಯಾರೋ ರೈತರು ಬಂದು ಕೇಳಿದರು. ಕೊಂಡಜ್ಜಿ ಕೆರೆಗೆ ನೀರು ಬಂದಿಲ್ಲ, ಕೊಂಡಜ್ಜಿ ಕೆರೆಗೆ ನೀರು ತುಂಬಿಸ್ರಿ ಅಂತ ಕೇಳಿದೆ. ಮಳೆಗಾಲದಾಗ ನೀರು ಬಂದಿಲ್ಲ ಏನದು? ಇದು ನಮ್ಮ ಲೋಕಸಭಾ ಅಭ್ಯರ್ಥಿ ಸಂಸದ. ಕೊಂಡಜ್ಜಿ ಕೆರೆ ಅನ್ನೋದೆಲ್ಲ ಇದು ಗೊತ್ತಿಲ್ಲ, ಟೇಲ್ಯಾಂಡ್ ಅಂದ್ರೆ ಗೊತ್ತಿಲ್ಲ, ನೀರಾವರಿ ಅಂದ್ರೆ ಗೊತ್ತಿಲ್ಲ. ಅಡಿಕೆ ತೋಟಕ್ಕೆ ಬೇಕಾದ್ರೆ ನೀರು ಒಯ್ಬೋದು ಅಟೆ ನಾನು ಕೇಳಿದರೆ. ಇಲ್ಲಿ ಯಾವನಾರ ಸಾಯಿಲವ್ರು, ಒಟ್ಟು ನಾನು ಆರಾಮಾಗಿರ್ಬೇಕು, ನಾನು ಗುಟ್ಕಾ ತಿನ್ಸ್ಬೇಕು ಅನ್ನೋ ಲೆಕ್ಕದಾಗ ಅದಾನ. ಗುಟ್ಕಾ ತಿನ್ಸ್ಕೊಂತ ಆಮ್ಯಾಗ ಅವರು ಪತ್ನಿ ಮಾತಾಡ್ಯಾರ, ಮರಳು ದಂಧೆ ಮಾಡ್ತೀನಿ, ಮರಳು ಸಚಿವರಾಗಿದ್ದೀವಿ ನಾವು, ಏನು ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿಯಿಂದ ಸಾಕಷ್ಟು ಮರಳಿಗೆ ನಾವು ಹರಿಹರ ತಾಲೂಕಿನಲ್ಲಿ ಮರಳಿನ ಒಂದು ಕಳ್ಳದಂಧೆ ನಡೀತಾ ಇದೆ ಅಂತಂದೇಳಿ ಮಾಡಿದ್ದಾರೆ. ಅವರಿಗೆ ನಾಲೆಡ್ಜ್ ಐತು ಇಲ್ಲೋ ದೇವರೇ ಕಾಪಾಡ್ಬೇಕು. ಅದ್ರಾಗ ನಮ್ಮ ಜನಗಳಿಗೆ ದೇವ್ರು ಕಾಪಾಡ್ಬೇಕಾಗೈತೆ ನನಗೆ ಕೇಳಿದೆ. ಯಾಕಂದ್ರೆ ಇಂಥವ್ರನ್ನ ಆರಿಸಿ ಕಳಿಸಿದ್ರೆ ನಾಳೆ ಇವ್ರಿಗೆ ಏನಾರ ತಿಳುವಳಿಕೆ ಐತಾ, ಏನಾರ ಮಾಡ್ತಾರ, ಇದ್ರ ಬಗ್ಗೆ ಏನಾರ ನಾಲೆಡ್ಜ್ ಐತಾ? ಸರ್, ಇನ್ನು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಯಾರು ಬರ್ತಾರೆ ಸರ್ ಚುನಾವಣಾ ಪ್ರಚಾರಕ್ಕೆ? ಯಾರು ಇದುವರೆಗೂ ಯಾರು ಬಂದಿಲ್ಲ? ಅದಕ್ಕೆ ಈಗ ಇಲ್ಲಿವರೆಗೂ ಬಂದಿಲ್ಲ. 4ನೇ ತಾರೀಕು ಮೋಸ್ಟ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬರ್ಬೋದು. ಅದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಮೋಸ್ಟ್ಲಿ ನಾಳೆ ನಮ್ಮ ಇವರು ಸುರ್ಜಿವಾಲ ಅವರು ಬರ್ತಾರೆ, ಜನರಲ್ ಸೆಕ್ರೆಟರಿ ಅವರು. ಬಂದ ಮೇಲೆ ಏನು ಅಂತ ಗೊತ್ತಾಗ್ತೈತಿ. ಇದಿಷ್ಟು ಸಚಿವರ ಮಾತು. ಏನು ಈ ಸರಿ ನಾವು ಚುನಾವಣೆ ಗೆದ್ದೇ ಗೆಲ್ತೀವಿ, ಪಂಚ ಗ್ಯಾರಂಟಿ ನಮ್ಮ ಕೈ ಹಿಡಿಯುತ್ತೆ, ಏನು ಸಂಸದರಂತವ್ರು ಯಾವುದೇ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿ ಅವ್ರ ವಿರುದ್ಧ ಕಿಡಿಕಾರುವಂಥ ಕೆಲಸವನ್ನು ಮಾಡಿದರು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, BG ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.